ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಆಫ್ ಆಲ್ ಪಾತ್ವೇ ಆಫ್ ಇ ಆ್ಯಂಡ್ ಸಿ ಬ್ರಾಂಚ್, ಅದು IIoT ಆಗಿರಲಿ, ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಆಗಿರಲಿ, ಅಥವಾ ಇ ಮೊಬಿಲಿಟಿ ಆಗಿರಲಿ, ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬೈ ಎಕ್ಸ್ಪೀರಿಯನ್ಸ್ ನಾವು ಇಲ್ಲಿ ಹೇಳ್ಬೋದು ಈಗ ಕ್ವಶನ್ಸ್ ಯಾವ ಥರ ಬರ್ತಾ ಅಂತ. ಫಸ್ಟ್ ಆಫ್ ಆಲ್ ನಾನು IoT ಬಗ್ಗೆ ಹೇಳ್ತೀನಿ, ನಂತರ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಮತ್ತು ಇ ಮೊಬಿಲಿಟಿ, ನಂತರ ಅದರ ಬಗ್ಗೆ ನಾನು ಹೇಳ್ತೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ IIoTಯಲ್ಲಿ ಕ್ವಶನ್ಸ್ ಯಾವ ಥರ ಕೇಳ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಭಾಳ ಸಲ ಕೇಳ್ತಾ ಇದ್ರು, ಸರ್ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಎಲ್ಲ ಕ್ವಶನ್ಸ್ ಓದಬೇಕಾ, ಪಾಸ್ ಆಗಲಿಕ್ಕೆ ಏನು ಮಾಡಬೇಕು ಅಂತ. ಈಗ ನಾನು ಈ ಪಾಸಿಂಗ್ ಪ್ಯಾಕೇಜಲ್ಲಿ ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೀನಿ. ಈಗ ಇಲ್ಲಿ ನೋಡ್ಬೋದು 3.8K ವ್ಯೂಸ್ ಆಗಿದ್ದು ಜಸ್ಟ್ ಇನ್ 1 ಮಂತ್. ಈ ವಿಡಿಯೋದಲ್ಲಿ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ, ಈ ಕ್ವಶನ್ಸ್ ನೀವು ಸ್ಟಾರ್ಟಿಂಗ್ 30 ಕ್ವಶನ್ಸ್ ಓದಿದರೆ ಡೆಫಿನೆಟ್ ಆಗಿ ಮೋರ್ ದ್ಯಾನ್ 80 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು. ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್ 80 ಮಾರ್ಕ್ಸ್ ಇಫ್ ಯು ರೀಡ್ ಸ್ಟಾರ್ಟಿಂಗ್ 30 ಕ್ವಶನ್ಸ್. ನೋಡಿ, ಭಾಳಷ್ಟು ಜನ ಕೇಳ್ತಾ ಇದ್ರಿ ಸರ್ ಏನು ಮಾಡಬೇಕು ಅಂತ. ಇದರಲ್ಲಿ ಇರುವ ಸ್ಟಾರ್ಟಿಂಗ್ 30 ಕ್ವಶನ್ಸ್ ನೀವು ಓದಿದರೆ ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್ 80. If you want to score 100 out of 100, then you have to read starting 40 questions. This is the bottom line. ಯಾಕೆ ನೀವು ಓದಲೇಬೇಕಾಗಿದ್ದು ಅಷ್ಟೇ ಅಲ್ಲ, ಅದರ ಜೊತೆಗೆ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ಸು ಕೂಡ ಇಲ್ಲೇ ನಿಮ್ಮ ರೆಫರೆನ್ಸ್ ಸಲುವಾಗಿ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತ ಅಪ್ಲೋಡ್ ಮಾಡಿದ್ದೀನಿ. ಇದು ಕೂಡ ರೆಫರ್ ಮಾಡಿ. 3 ಕ್ವಶನ್ ಪೇಪರ್ಸ್ ಇದ್ದಾವೆ. ಅಷ್ಟೇ ಅಲ್ಲ, ಮೇಕಪ್ ಎಕ್ಸಾಮ್ದು ಪೇಪರ್ ಕೂಡ ಇಲ್ಲೇ ಇದೆ. ಅದಕ್ಕೆ ನೀವು ಇದನ್ನು ರೆಫರ್ ಮಾಡಿದರೆ ನಿಮ್ಗೊಂದು ಓವರ್ ಆಲ್ ಐಡಿಯಾ ಬರುತ್ತೆ ಫೈನಲ್ ಎಕ್ಸಾಮಿಗೆ ಯಾವ ಥರ ಪ್ರಿಪೇರ್ ಮಾಡಬೇಕಂತ. This is about IoT. Now coming to automation and robotics. Automation and robotics ಅಲ್ಲಿ ಕೂಡ ನಾನು ಪಾಸಿಂಗ್ ಪ್ಯಾಕೇಜ್ ಮಾಡಿದ್ದೀನಿ. ಆಲ್ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿಬಿಟ್ಟು ಇಲ್ಲಿ ನಾವು ನೋಡಬಹುದು 8.1K ವ್ಯೂಸ್ ಏನು ಬಂದಿದೆ. ಇದು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲಲ್ಲಿ ಮಾತ್ರ ಒರಿಜಿನಲ್ ಅವೈಲೇಬಲ್ ಇರೋದು. ಅದಕ್ಕೆ ನೀವು ಇದನ್ನು ರೆಫರ್ ಮಾಡಿಬಿಟ್ಟು ಇದರ ಜೊತೆಗೆ ಇಲ್ಲಿ ನಾನು ಏನು ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಕೊಟ್ಟಿದ್ದೀನಿ ಏಪ್ರಿಲ್, ಮೇ, ನವಂಬರ್, ಡಿಸೆಂಬರ್, ಈ ಕ್ವಶನ್ ಪೇಪರ್ಸ್ ಜೊತೆಗೆ ನೀವು ರೆಫರ್ ಮಾಡಿದರೆ ಡೆಫಿನೆಟ್ ಆಗಿ ನೀವು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಭಾಳಷ್ಟು ಸ್ಟೂಡೆಂಟ್ಸ್ ಏನು ಕೇಳ್ತಾ ಇದ್ರು, ಸರ್ ನಾವು ಕನ್ನಡದಲ್ಲಿ ಎಕ್ಸಾಮ್ ಬರೀಬಹುದಾ? ಎಸ್, ನೀವು ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ಎಕ್ಸಾಮ್ ಬರೀಬಹುದು, ಅಥವಾ ಮಿಕ್ಸ್ ಮಾಡಿನೂ ಕೂಡ ಎಕ್ಸಾಮನ್ನು ನೀವು ಬರೀಬಹುದು. ಈಗ ಲೇಟೆಸ್ಟ್ ಆಗಿ ರಿಲೀಸ್ ಮಾಡಿರುವ ಪಾಸಿಂಗ್ ಪ್ಯಾಕೇಜ್ ಇ ಮೊಬಿಲಿಟಿದು ಕೂಡ ಇಲ್ಲಿ ನಾವು ನೋಡ್ಬೋದು. ಇ ಮೊಬಿಲಿಟಿ ಪಾಸಿಂಗ್ ಪ್ಯಾಕೇಜ್, ಇದರಲ್ಲಿ ಇ ಮೊಬಿಲಿಟಿ ಪಾಸಿಂಗ್ ಪ್ಯಾಕೇಜ್ ಇಲ್ಲಿದೆ. ನಾನು ಆಲ್ರೆಡಿ ಅಪ್ಲೋಡನ್ನು ಮಾಡಿದ್ದೀನಿ. ಈ ಪಾಸಿಂಗ್ ಪ್ಯಾಕೇಜ್ ಮುಖಾಂತರ ನೀವು ಇದನ್ನು ರೆಫರ್ ಮಾಡಿದರೆ ಡೆಫಿನೆಟ್ ಆಗಿ ನೀವು ಒಳ್ಳೆ ಸ್ಕೋರನ್ನು ಮಾಡಬಹುದು. ಅದಕ್ಕೆ ನೆನಪಿಟ್ಕೊಳ್ಳಿ, ನಾಳೆ ಇರುವ ಎಕ್ಸಾಮಿಗೆ ನೀವು ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡಿಬಿಟ್ಟು ವಿತ್ ಆಲ್ ಕ್ವಶನ್ ಆ್ಯಂಡ್ ಆನ್ಸರ್ ನೀಟಾಗಿ ಬರೀಬೇಕು. ಪಾಯಿಂಟ್ಸ್ ವೈಸ್ ಮಾಡಿ ನೀಟಾಗಿ ಬರೆದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಿಮ್ಗೆ ಬೇಕಾಗಿರೋ ಎಲ್ಲ ಸಾಮಗ್ರಿ, ಹಾಲ್ ಟಿಕೆಟ್ ಅವೆಲ್ಲ ತೊಗೊಂಡ್ಬಿಟ್ಟು, ಸ್ಟೇಷನರೀಸನ್ನು ತೊಗೊಂಡ್ಬಿಟ್ಟು ಎಕ್ಸಾಮಿಗೆ ಕರೆಕ್ಟಾಗಿ ನೀವು ಸಮಯಕ್ಕೆ ಹಾಜರಾಗಿ ಎಕ್ಸಾಮನ್ನು ಬರೀರಿ ಮತ್ತು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ಹೇಳಿ ನಾನು ಈ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.